ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. 13 ವರ್ಷಗಳ ಬಳಿಕ ದರ್ಶನ್ ಕಂಬಿ ಹಿಂದೆ ಹೋಗಿದ್ದು ವಕೀಲರ ಬದಲಾವಣೆ ಕೂಡ ಮಾಡಲಾಗಿದೆ. ಇದೆಲ್ಲವನ್ನು ನೋಡೋಣ. ದರ್ಶನ್ ಜೈಲು ಪಾಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವ ನಟ ದರ್ಶನ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ. ಇಂದಿಗೆ ಪೊಲೀಸ್ ಕಸ್ಟಡಿ ಅಂತ್ಯವಾದ ಬೆನ್ನಲ್ಲೇ ದರ್ಶನ್, ವಿನಯ್, ಪ್ರದೋಷ್, ಧನರಾಜ್ರನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು. ಜುಲೈ 4ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಜೈಲು ಪಾಲಾಗಿರುವ ದರ್ಶನ್ ಮೊಗದಲ್ಲಿ ಮೊದಲಿನ ಕದರ ಇರಲಿಲ್ಲ. ಕುರುಚಲು ಗಡ್ಡ ಬಿಟ್ಟು ಮಂಕಾಗಿದ್ದಾರೆ. ನ್ಯಾಯಾಂಗ ಬಂಧನ ಕೋರಿ ಪೊಲೀಸರು ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದರು. ಇನ್ನು 24ನೇ ಎಸಿಎಂಎಂ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ನೋಡುವ ಸಲುವಾಗಿ ನೂಕುನುಗ್ಗಲು ಉಂಟಾಗಿತ್ತು. ಜುಲೈ 4ರವರೆಗೆ ನಟ ದರ್ಶನ್ ಸೇರಿ 4ವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು, ಕೆಲ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ವರ್ಗಾಯಿಸುವಂತೆ ಪೊಲೀಸರು ಮನವಿ ಮಾಡಿದರು. ಆದರೆ ಪೊಲೀಸರ ಮನವಿಗೆ ಆರೋಪಿಗಳ ಪರ ವಕೀಲರಿಂದ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಬಗ್ಗೆ ತೀರ್ಮಾನ ಸೋಮವಾರಕ್ಕೆ ಜಡ್ಜ್ ಮುಂದೂಡಿದರು. ನಟ ದರ್ಶನ್ ಪರ ವಕೀಲರ ಬದಲಾವಣೆ ಮಾಡಲಾಗಿದೆ. ಈ ಹಿಂದೆ ವಕಾಲತ್ ಸಲ್ಲಿಸಿದ್ದ ವಕೀಲರನ್ನ ಬದಲಾಯಿಸಿದ್ದು, ಈಗ ದರ್ಶನ್ ಪರ ಪ್ರವೀಣ್ ತಿಮ್ಮಯ್ಯ ವಕಾಲತ್ತು ವಹಿಸಿದರು. ಪತ್ನಿ ವಿಜಯಲಕ್ಷ್ಮಿ ನೇಮಿಸಿರುವ ಪ್ರವೀಣ್ ತಿಮ್ಮಯ್ಯ ಹಿರಿಯ ವಕೀಲ ಸಿಬಿ ನಾಗೇಶ್ ಜೊತೆ ಚರ್ಚೆ ನಡೆಸಿ ಬಳಿಕ ವಕಾಲತ್ತು ನಡೆಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿದಾರರಿಗೆ ದರ್ಶನ್ ಮತ್ತು ಸಹಚರರು ಬೆದರಿಕೆ ಹಾಕಿದ್ದಾರಂತೆ. ದರ್ಶನ್ ಕೇಸ್ನಲ್ಲಿ ಕೋರ್ಟ್ಗೆ ಸಲ್ಲಿಸಿದ ಮಾಹಿತಿ ವಿವರ ಟಿವಿ9ಗೆ ಲಭ್ಯವಾಗಿದೆ. ಆರೋಪಿ ನಟ ದರ್ಶನ್ ಸಹಚರರಿಂದ ಪ್ರಕರಣದ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದು, ಬೆದರಿಕೆ ಹಾಕಿರುವ ಬಗ್ಗೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಕೆಲ ಆರೋಪಿಗಳಿಗೆ ಉಳಿದ ಆರೋಪಿಗಳಿಂದಲೇ ಜೀವ ಬೆದರಿಕೆ ಹಾಕಿರೋದು ಮಹತ್ವದ ಅಂಶ ರಿಮ್ಯಾಂಡ್ ಅರ್ಜಿಯಲ್ಲಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೆಲ ಆರೋಪಿಗಳಿಗೆ ಉಳಿದ ಆರೋಪಿಗಳೇ ಜೀವ ಬೆದರಿಕೆ ಹಾಕುತ್ತಿದ್ದಾರಂತೆ. ಮಹತ್ವದ ಅಂಶ ರಿಮ್ಯಾಂಡ್ ಅರ್ಜಿಯಲ್ಲಿ ಬಹಿರಂಗವಾಗಿದೆ. ದರ್ಶನ್ ಅಭಿಮಾನಿ ಕೈದಿಗಳಿಂದ ಹಲ್ಲೆ ಮಾಡೋ ಸಾಧ್ಯತೆ ಇದ್ದು, ಸುರಕ್ಷತೆ ದೃಷ್ಟಿಯಿಂದ ಬೆದರಿಕೆ ಇರುವ ಆರೋಪಿಗಳ ಹೆಸರನ್ನ ಪೊಲೀಸರು ಹೇಳಿಲ್ಲ. ಮೃತನ ಬಟ್ಟೆ ಬದಲಾಯಿಸಿದ್ದಾರೆ. ಬೇರೆ ಬೇರೆ ಕಡೆ ಮೃತನ ಬಟ್ಟೆ ಎಸೆದಿದ್ದಾರೆ. ಕೆಲವನ್ನ ಆರೋಪಿಗಳು, ಕೆಲವನ್ನ ಸಾಕ್ಷಿಗಳು ಎಸೆದಿದ್ದಾರೆ ಅಂತ ಹೇಳಿದ್ದಾರೆ. ಕೊಲೆ ಕೇಸ್ನಲ್ಲಿ A2 ದರ್ಶನ್ ಮೊಬೈಲ್ ಪರಿಶೀಲನೆಗೆ ಕೋರ್ಟ್ ಅನುಮತಿ ಕೊಡಲಾಗಿದೆ. A9 ಧನರಾಜ್, A10 ವಿನಯ್, A14 ಪ್ರದೋಷ್ ಮೊಬೈಲ್ ವಶಕ್ಕೆ ಪಡೆದಿದ್ದು, ಸದರಿ ಮೊಬೈಲ್ ಅನ್ಸೀಲ್ ಮಾಡಿ ಪರಿಶೀಲನೆಗೆ ಅನುಮತಿ ನೀಡಲಾಗಿದೆ. ಮೊಬೈಲ್ನಲ್ಲಿ ಪ್ರಮುಖ ಸಾಕ್ಷಿಗಳು ಸಿಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. 8ನೇ ಆರೋಪಿ ಪರ ನಾವು ರಿಟ್ ಅರ್ಜಿ ಸಲ್ಲಿಸಿದ್ದೇವೆ ಅಂತ ದರ್ಶನ್ ಪರ ವಕೀಲ ರಂಗನಾಥ್ ಹೇಳಿದ್ದಾರೆ. ಕೋರ್ಟ್ ಬಳಿ ಮಾತನಾಡಿದ ರಂಗನಾಥ್, ಬಂಧನ, ರಿಮ್ಯಾಂಡ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದೇವೆ. ಬಂಧನಕ್ಕೆ ಸಕಾರಣಗಳನ್ನು ನೀಡದೇ ಇದ್ದಲ್ಲಿ ಅಂಥ ಬಂಧನ, ರಿಮ್ಯಾಂಡ್ ರದ್ದುಗೊಳಿಸಲು ಅವಕಾಶ ಇದೆ ಅಂತ ರಂಗನಾಥ್ ಹೇಳಿದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ 2ನೇ ದಿನಕ್ಕೆ ತಂಡ ಹೊಡೆದು ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟಿ ಪವಿತ್ರ ಗೌಡಗೆ ಸರಿಯಾಗಿ ನಿದ್ರೆ ಬರ್ತಿಲ್ವಂತೆ. ಚಾಪೆ ಮೇಲೆ ಮಲಗಿದ್ರೆ ನಿದ್ರೆ ಬಾರದೆ ಪವಿತ್ರ ಗೌಡ ಜಡಪಡಿಸುತ್ತಿದ್ದು, ಎಂಥ ಪರಿಸ್ಥಿತಿ ಎದುರಾಯಿತು ಅಂತ ಪವಿತ್ರ ಕಣ್ಣೀರು ಹಾಕಿದ್ದಾರಂತೆ. ರೇಣುಕಾಸ್ವಾಮಿ ಕಿಡ್ನಾಪ್ಗೂ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಡಿ ಗ್ಯಾಂಗ್ ಪಾರ್ಟಿ ಮಾಡಿದ್ರು. ಪಾರ್ಟಿ ವೇಳೆ ವಿನಯ್ ಮೊಬೈಲ್ಗೆ A3 ಪವನ್ ಸಂದೇಶ ಕಳಿಸಿದ್ದ. ವಿನಯ್ಗೆ ಫೋಟೋ ವಿಡಿಯೋ ಕಳಿಸಿದ್ದ A3 ಪವನ್. ನೀವು ಹೇಳಿದ ವ್ಯಕ್ತಿ ಇವನೇನಾಗೆಂದು ಕೇಳಿದ್ದ ಪವನ್. ಆರೋಪಿ ದರ್ಶನ್ ಮತ್ತು 4 ಆರೋಪಿಗಳಿಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲೇ ವೈದ್ಯರು ಮೆಡಿಕಲ್ ಚೆಕಪ್ ಮಾಡಿದ್ರು. ಪೊಲೀಸರ ಸೂಚನೆ ಮೇರೆಗೆ ಸ್ಟೇಷನ್ಗೆ ಬಂದ ವೈದ್ಯರ ತಂಡ ಎಲ್ಲ ಆರೋಪಿಗಳಿಗೂ ವೈದ್ಯಕೀಯ ತಪಾಸಣೆ ನಡೆಸಿದ್ರು. ರೇಣುಕಾಸ್ವಾಮಿ ಕೊಲೆ ಬಗ್ಗೆ
ಹೆಚ್ಚಿನ ತನಿಖೆಗೆ ಹೆಚ್ಚುವರಿಯಾಗಿ ಕಸ್ಟಡಿಗೆ ಪಡೆದ್ರು ಉತ್ತರ ಸಿಕ್ಕಿಲ್ಲ. ದರ್ಶನ್, ವಿನಯ್, ಪ್ರದೋಷ್, ಧನ್ರಾಜ್ ಕಸ್ಟಡಿಗೆ ಪಡೆದು 2 ದಿನ ಮಹತ್ವದ ವಿಚಾರಣೆ ನಡೆಸಿದ್ರು. ಆದರೆ ಕಸ್ಟಡಿ ಅವಧಿಯಲ್ಲಿ ಆರೋಪಿಗಳು ಬಾಯಿ ಬಿಟ್ಟಿಲ್ಲ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ನಲ್ಲಿ ಪೊಲೀಸರು ಮತ್ತು ಮಾಧ್ಯಮದವರು ನಡೆದುಕೊಂಡ ರೀತಿಗೆ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಅವರು, ಮಹಿಳೆಯರು, ಮಕ್ಕಳು, ಬಡವರಿಗೆ ನ್ಯಾಯ ಸಿಕ್ಕಿದೆ. ಕಾನೂನನ್ನ ಧಿಕ್ಕರಿಸುವ ಶ್ರೀಮಂತರು, ಶಕ್ತಿಶಾಲಿಗಳ ಹಿಂಸೆಗೆ ಬಲಿಯಾಗುವವರು ಮಹಿಳೆಯರು, ಮಕ್ಕಳು, ಬಡವರು. ಇಂಥ ಪ್ರಕರಣದಲ್ಲಿ ನ್ಯಾಯ ಮೇಲುಗೈ ಸಾಧಿಸದಿದ್ರೆ ನಾವು ಸಾರ್ವಜನಿಕರಿಗೆ ಯಾವ ಸಂದೇಶ ಕೊಟ್ಟಂತಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ತಮ್ಮ ಪ್ರಜ್ವಲ್ ರೇವಣ್ಣ ಬಳಿಕ ಅಣ್ಣ ಸೂರಜ್ ರೇವಣ್ಣಗೂ ಲೈಂಗಿಕ ದೌರ್ಜನ್ಯ ಕೇಸ್ ಸುರುಳಾಗಿದೆ. ಜೆಡಿಎಸ್ ಕಾರ್ಯಕರ್ತನೊಬ್ಬನನ್ನ ತೋಟದ ಮನೆಗೆ ಕರೆಸಿಕೊಂಡು ಅಸಹಜ ಲೈಂಗಿಕ ಕಿರುಕುಳ ನೀಡಿದ್ದಾಗಿ ಸಂತ್ರಸ್ತ ಆರೋಪಿಸಿದ್ದಾನೆ. ಇದೆಲ್ಲವನ್ನು ನೋಡೋಣ ಸೂರಜ್ಗೆ ಸಂಕಷ್ಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಮ್ಮ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನ ಬಳಿಕ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧವೂ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ವಕೀಲರ ಮೂಲಕ ದೂರು ದಾಖಲಿಸಲು ಸಂತ್ರಸ್ತ ತಯಾರಿ ನಡೆಸಿದ್ದಾನೆ. ಜೂನ್ 16ರಂದು ಹಾಸನದ ಗನಿಕಡ ಗ್ರಾಮದ ಸೂರಜ್ ತೋಟದ ಮನೆಯಲ್ಲಿ ದೌರ್ಜನ್ಯ ನಡೆಸಿರುವ ಆರೋಪವಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ವಿಡಿಯೋ ಮಾಡಿರೋ ಸಂತ್ರಸ್ತ ಯುವಕ, ಲೋಕಸಭೆ ಚುನಾವಣೆ ಪ್ರಚಾರದ ವೇಳೆ ಪರಿಚಯ ಆಗಿದ್ರು. ಜನರನ್ನ ಸೇರಿಸ್ತೇನೆ ಅನ್ನೋ ಕಾರಣಕ್ಕೆ ಪರಿಚಯ ಆಗಿ ನನ್ನ ಫೋನ್ ನಂಬರ್ ತೆಗೆದುಕೊಂಡಿದ್ರು. 4 ದಿನದ ಹಿಂದೆ ನನಗೆ ಫೋನ್ ಮಾಡಿ ಕರೆದಿದ್ರು. ಫ್ರೀಯಾಗಿದ್ರೆ ಬಾ ಅಂತ ಸೂರಜ್ ಕರೆದಿದ್ರು. ಅಲ್ಲಿಗೆ ತೆರಳಿದ ಮೇಲೆ ಬಾಗಿಲು ಹಾಕುವಂತ ಬಾಗಿಲು ಹಾಕ್ಸಿದ್ರು. ಕೈ ಮೇಲೆ, ಹೆಗಲ ಮೇಲೆಲ್ಲ ಕೈ ಹಾಕಿದ್ರು. ಮುಂದೆ ನಡೆಯಬಾರದ ಘಟನೆ ನಡೆಯಿತು ಅಂತ ಆರೋಪಿಸಿದ್ದಾರೆ. ಸೂರಜ್ ಇಲ್ಲಿ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸ್ನ ಕಾರ್ಮಿಕ ಹೇಳಿದ್ದಾರೆ. ನಿನ್ನೆ ಇಲ್ಲೇ ಇದ್ರು, ನೈಟ್ ಹೋದ್ರು, ಮತ್ತೆ ಇಲ್ಲಿಗೆ ಯಾರೂ ಬಂದಿಲ್ಲ ಅಂತ ಹೇಳಿದ್ರು. ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾಗಿದೆ. ಜೂನ್ 16ರಂದು ಮಾತನಾಡೋದಾಗಿ ಕರೆಸಿ ರೂಮ್ನಲ್ಲಿ ಕೂಡಿ ಹಾಕಿ ದೌರ್ಜನ್ಯ ಎಸಗಲಾಗಿದ್ಯಂತೆ. ಸದ್ಯ ತೋಟದ ಮನೆಯ ಮುಂದೆಯೇ ಸೂರಜ್ ಕಾರು ನಿಂತಿದೆ. ಇದೇ ಮನೆಯಲ್ಲಿ ಅತ್ಯಾಚಾರ ನಡೆಸಿದ ಬಗ್ಗೆ ಸೂರಜ್ ವಿರುದ್ಧ ದೂರು ದಾಖಲಾಗಿದೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯದ ಬಗ್ಗೆ ನನಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನನಗೆ ಪತ್ರ ಬಂದ ಬಳಿಕ ಏನು ಅಂತ ತಿಳಿದುಕೊಂಡು ನಾವು ತನಿಖೆ ಮಾಡ್ತೇವೆ. ಸಿಐಡಿಗೆ ಕೊಡುವ ಮುನ್ನ ನೈಜತೆ ತಿಳಿದುಕೊಳ್ತೇವೆ. ಅಧಿಕೃತ ದೂರು ಬಂದ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ನನಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ ಅಂತೆಲ್ಲ ಹೇಳಿದಾರಂತೆ. ಅವರು ನಮಗೆ ಬಂದಿಲ್ಲ, ನನಗೆ ಯಾವುದು ಪತ್ರ ಬಂದಿಲ್ಲ, ಪತ್ರನೂ ಬಂದಿಲ್ಲ, ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ. ಸೂರಜ್ ಅವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರ ಕಡೆಯವರು ಏನೋ ಅವ್ರು ಅದು ಬಿಟ್ಟರೆ ಬೇರೆ ಇನ್ಯಾವುದು ಕಂಪ್ಲೇಂಟ್ ಇಲ್ಲ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ನಮ್ಮ ಹತ್ತಿರ ಯಾಕೆ ಕೇಳ್ತೀರಾ, ಅಭಿವೃದ್ಧಿ ವಿಚಾರದ ಬಗ್ಗೆಯಷ್ಟೇ ನಮ್ಮಲ್ಲಿ ಕೇಳಿ ಎಂದಿದ್ದಾರೆ. ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಅದು ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಎಂಎಲ್ಸಿ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಜೋಶಿ, ಯಾವುದೇ ಪ್ರಕರಣದಲ್ಲಿ ಆದರೂ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ನಿಷ್ಪಕ್ಷಪಾತ ತನಿಖೆಯಾಗಲಿ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ವಿಚಾರಕ್ಕೆ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ದು, ರಾಜ್ಯದಲ್ಲಿ ಏನೇನಾಗ್ತಿದೆ ಅನ್ನೋದನ್ನ ನೋಡ್ತಿದ್ದೇವೆ. ಪ್ರಜ್ವಲ್, ದರ್ಶನ್ ಬಳಿಕ ಸೂರಜ್ ವಿಚಾರ ಬಂದಿದೆ. ನಾವು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕು. ಸಂತ್ರಸ್ತರಿಗೆ ಸರ್ಕಾರ ಸಹಾಯ ಮಾಡಬೇಕು ಎಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ
ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಪ್ರಜ್ವಲ್ ವಿಚಾರ ಬಂತು, ದರ್ಶನ್ ವಿಚಾರ ಬಂತು, ಮತ್ತೊಂದು ಬಂತು, ಇದೆಲ್ಲ ಈಗ ನಿನ್ನೆ ಸೂರಜ್ ವಿಚಾರ ಬಂದಿದೆ. ನಾವು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕಾಗುತ್ತೆ. ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ಸಂತ್ರಸ್ತರಿಗೆ ಏನು ನಾವು ಸಹಾಯ ಹಸ್ತವನ್ನು ನೀಡಬೇಕು ಸರ್ಕಾರದಿಂದ, ಅದನ್ನು ಕೊಡಬೇಕಾಗುತ್ತೆ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಬಂಡೆಪ್ಪ ಕಾಶೆಂಪುರ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ, ಯಾರೇ ತಪ್ಪು ಮಾಡಿದ್ರೂ ಕಾನೂನಿನಡಿ ಅವರಿಗೆ ಶಿಕ್ಷೆಯಾಗುತ್ತೆ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಅವರ ಮೇಲೆ ಕ್ರಮ ಆಗುತ್ತಲ್ವಾ. ಎಂಪಿ ಚುನಾವಣೆಗೂ ಮೊದಲು ಪ್ರಜ್ವಲ್ ವಿಡಿಯೋ ಬಿಟ್ರು, ಈಗ ಸೂರಜ್ ರೇವಣ್ಣ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದೆ, ಯಾವ ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಅದು ಶಿಕ್ಷೆ ಆಗುತ್ತೆ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಈಗ ಹಿಂದೆ ಕ್ರಮ ಬಂದಿತ್ತು, ನಾವು ಪ್ರಜ್ವಲ್ ಅವ್ರ ಮ್ಯಾಗ ಅಮಾನತು ಮಾಡಿದೆವು, ಗೊತ್ತಾಯ್ತಾ. ಹಾಗಾಗಿ ಅದಕ್ಕೇನಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಏನೇನಾಗುತ್ತೆ ಅದು ಆಗುತ್ತೆ. ಅಯೋಧ್ಯೆಯ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ದ ಅರ್ಚಕ ಸಾವನ್ನಪ್ಪಿದ್ದಾರೆ. ಕಾಶಿಯ ಪ್ರಧಾನ ಅರ್ಚಕ ಪಂಡಿತ್ ಲಕ್ಷ್ಮೀಕಾಂತ್ ದೀಕ್ಷಿತ್ ನಿಧನ ಹೊಂದಿದ್ದಾರೆ. ದೀಕ್ಷಿತ್ ಅವರ ನೇತೃತ್ವದಲ್ಲಿ ರಾಮಮಂದಿರದ ಎಲ್ಲಾ ಪೂಜೆಗಳು ನೆರವೇರ್ತಾ ಇದ್ವು. 2021ರ ಕಾಶಿ ವಿಶ್ವನಾಥ ಧಾಮದ ಉದ್ಘಾಟನಾ ಪೂಜೆಯಲ್ಲೂ ಪಾಲ್ಗೊಂಡಿದ್ರು. ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ 2 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ. ಭಾರತಕ್ಕೆ ಬಂದಿಳಿದ ಶೇಖ್ ಹಸೀನಾಗೆ ರಾಷ್ಟ್ರಪತಿ ಭವನದ ಬಳಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಪ್ರಧಾನಿ ಮೋದಿ ಹಾಗೂ ಶೇಖ್ ಹಸೀನಾ ಜೊತೆ ಮಾತುಕತೆ ನಡೆಯಿತು. ಆಂಧ್ರಪ್ರದೇಶದ ತಾಡೇಪಲ್ಲಿಯಲ್ಲಿ ನಿರ್ಮಿಸಲಾಗ್ತಾ ಇದ್ದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ಸಿಪಿ ಪಕ್ಷದ ಕಟ್ಟಡವನ್ನ ಧ್ವಂಸ ಮಾಡಲಾಗಿದೆ. ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶದ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಸೇಡಿನ ರಾಜಕೀಯಕ್ಕೆ ಮುನ್ನುಡಿ ಬರದ್ರಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀರಿಗಾಗಿ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಆಡಳಿತಾರೂಢ ಆಮ್ ಆದ್ಮಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಟ್ಟ ಪೊಲೀಸರು ಜಲಫಿರಂಗಿ ಪ್ರಯೋಗಿಸಿದ್ರು.